ಸರ್ವೆ ಸಮಯದಲ್ಲಿ ಗೆಜೆಟ್ ನೋಟಿಫಿಕೇಷನ್ ಇಲ್ಲ, ಮತ್ತು ಫಾರೆಸ್ಟ್ ಸರ್ವೆ ಸೆಟ್ಲ್ಮೆಂಟ್ ಇಲ್ಲ, ಮತ್ತು ಮ್ಯಾಪ್ಗಳಿಲ್ಲ ಅಂತ ಅವ್ರು ಹೇಳೋದು. ಅದಕ್ಕೆ ಉತ್ತರ ನಾವು ಮುಖ್ಯ ಕಾರ್ಯದರ್ಶಿಯವರು ಮತ್ತು ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಎಲ್ಲ ಕೊಟ್ಟಿದ್ದೀವಿ. ಅದೇ ರೀತಿ ಈಗ ಡಿ ಸಿ ಅವ್ರ ಹತ್ರ ಕೊಡೋಣ ಅಂತ ನಾವು ಬಂದಿದ್ದೀವಿ. ಅವ್ರಿಗೂ ವಾಟ್ಸಪ್ ಮುಖಾಂತರ ಎಲ್ಲನೂ ಕಳಿಸಿದ್ದೀವಿ. ಯಾವ ದಾಖಲೆಗಳು ಇಲ್ಲವೋ ಆ ದಾಖಲೆಲ್ಲ ಕಳಿಸಿದ್ದೀವಿ. ಏನೇನು ದಾಖಲೆಗಳು ಸರ್, ಅವರು ಫಾರೆಸ್ಟ್ ಸರ್ವೆ ಸೆಟ್ಲ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ಇದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತೆಗೆದುಕೊಂಡಂಥ ದಾಖಲೆಗಳು, ಫಾರೆಸ್ಟ್ ಸರ್ವೆ ಸೆಟ್ಲ್ಮೆಂಟ್ ಮತ್ತು ನೋಟಿಫಿಕೇಷನ್ನು ಅದು ತೊಗೊಂಡಿದ್ದೀವಿ. ಯಾಕೆ ಇಲ್ಲ ಅಂತ ಹೇಳ್ತಾರೆ? ಅದು ತಾವು ಕೇಳಬೇಕು ಸರ್. ಅದು ಹಿಂದೆ ಇದ್ದಂಥ ಡಿ ಕೆ ರವಿಯವರು ಒತ್ತುವರಿದಾರರಿಗೆ ಸಹಾಯ ಮಾಡಬೇಕಂತ ಹೇಳಿ ಕೆಲವು ಸೃಷ್ಟಿ ಮಾಡಿದರು ದಾಖಲೆಗಳನ್ನು. ಆ ದಾಖಲಾತಿಗಳು ಏನಿಲ್ವೋ ಆ ದಾಖಲಾತಿಗಳನ್ನು ಕೊಟ್ಟು ಮಾನ್ಯ ಅರಣ್ಯಾಧಿಕಾರಿಗಳಿಂದ ಹೇಳ್ಕೊಂಡು ಸಾಹೇಬರು ಎಲ್ಲ ದಾಖಲಾತಿಗಳನ್ನು ಕೊಟ್ಟು ನಮ್ಮ ಈ 61 ಎಕರೆ 39 ಗುಂಟೆ ಜಮೀನು ಒತ್ತುವರಿ ಆಗಿದೆ ಅಂತ ಹೇಳಿಬಿಟ್ಟು ಅವರು ACS ಮುಖಾಂತರ ಈ ಸೆಂಟ್ರಲ್ ಗೌರ್ಮೆಂಟ್ಗೂ ಸಹ ಹೋಗಿದೆ. ಏನು ಅವ್ರು ಕೇಳಿದ್ದಾರೆ ಎಷ್ಟು ಒತ್ತುವರಿ ಆಗಿದೆ ಅಂತ ಕೇಳಿದ್ದಕ್ಕೆ 61 ಎಕರೆ 39 ಗುಂಟೆ ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ. ಅದು ಅರಣ್ಯ ಇಲಾಖೆಯವರೇ ಕಳಿಸ್ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಹೈಕೋರ್ಟಲ್ಲಿ ಏನು ಹೇಳಿದೆ ಅಂತ ಅವ್ರು ಹೇಳ್ತಾರೆ ರಮೇಶ್ ಕುಮಾರ್ ಅವರು, ನನ್ನನ್ನು ಪರ್ಚೇಸರ್ ಅಂತೇಳಿ ಬಹಳ ಗೌರವದಿಂದ ಹೈಕೋರ್ಟ್ ಒತ್ತುವರಿದಾರ ಅಲ್ಲ ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಮಾಹಿತಿ ಇದೆ. ನೀವ್ಯಾಕೆ ನನ್ನ ಒತ್ತುವರಿದಾರ ಅಂತೀರಾ ಅಂತ ಜಿಲ್ಲಾಡಳಿತ ಪ್ರಶ್ನೆ ಮಾಡಿದ್ದಾರೆ. ಆಸ್ ಎ ಲಾಯರ್ ಕೋರ್ಟಲ್ಲಿರೋ ವಿಚಾರ, ನೀವು ಒತ್ತುವರಿದಾರ ಅಂತ ಇದ್ದಾರೆ ಸರ್. ನಾನು ಹೇಳ್ತೀನಿ, ಅವರು ಒಂದು 6 ಸತಿ MLA ಆದವರು, ಸ್ಪೀಕರ್ ಆದವರು ಮತ್ತು ಮಿನಿಸ್ಟ್ರ್ ಆದವರು. ಅವ್ರ ಪ್ರಭಾವ ಬಳಸಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಗ್ರ್ಯಾಂಟ್ ಸರ್ಟಿಫಿಕೇಟ್ನ ಸೃಷ್ಟಿ ಮಾಡಿ ಬೇರೆಯವರ ಹೆಸರಿಗೆ ಗ್ರ್ಯಾಂಟ್ ಮಾಡಿಸಿ ಸೃಷ್ಟಿ ಮಾಡಿರೋದು. ಆ ದಾಖಲೆ ಮುಖಾಂತರ ಕ್ರಯಪತ್ರ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಅಲ್ಲ, ಅದಕ್ಕೆ ಇತ್ಯರ್ಥ ಮಾಡೋದಕ್ಕೆ ತಾನೇ ಹೈಕೋರ್ಟ್ ಹೋಗಿರೋದು. ಒಂದು ಸೆಕೆಂಡ್ ಬಹಳ ಅಂದ್ರೆ ಅಡ್ವಾನ್ಸ್ ಆಗಿ ನೀವು ಇಲ್ಲ ಒಂದು ಸೆಕೆಂಡ್ ಹೇಳಿ. ಅಲ್ಲ, ಬಹಳ ನೀವು ಅಡ್ವಾನ್ಸ್ ಆಗಿ ಒತ್ತುವರಿದಾರರು ಅಂತ ಹೇಳ್ತಾ ಇದ್ದಾರೆ. ದಾಖಲೆಗಳಲ್ಲಿ ಇವಾಗ ದುರಸ್ತಿ ಮಾಡಿದ್ದಾರೆ. ಸತ್ಯಭಾಮ ಅವರು ದುರಸ್ತಿ ಮಾಡಿದ್ದಾರೆ 38-40 ಎಕರೆಗೆ. ಆ ದುರಸ್ತಿ ಯಾಕೆ ಮಾಡಿಸ್ಬೇಕಾಯ್ತು? ಅವರು ಕೊಂಡ್ಕೊಂಡಿದ್ರೆ ದಾಖಲೆ ಕೊಡದೆ ತಗೊಳ್ತಾರಾ? ಆ ದಾಖಲೆ ಕೊಡದೆ ಅವ್ರು ಕ್ರಯಪತ್ರ ಮಾಡ್ಕೊಳ್ತಾರಾ? ಸಂವಿಧಾನ ಬಗ್ಗೆ ಮಾತಾಡ್ತಾರಲ್ಲ, ಹೇಳಿ. ಅಲ್ಲ ಸರ್, ನಾವು ಹೇಳ್ತಾ ಇರೋದು ಹೈಕೋರ್ಟ್ ಅಲ್ಲಿ ಇರುವಂತ ವಿಚಾರ ಇನ್ನ ಇತ್ಯರ್ಥ ಆಗದಿರೋದನ್ನ ನೀವೇ ಹೇಳಿ ಸರ್. ಹೈಕೋರ್ಟ್ ಅಲ್ಲ ಸರ್, ಇದು ಅವರು ಅರ್ಜಿ ಹಾಕ್ಕೊಂಡಿರೋದಷ್ಟೇ. ನಾನು ಒತ್ತುವರಿದಾರಲ್ಲ ಅಂತ ಹೇಳ್ತಾ ಇರ್ತಲ್ಲ. ನಾನು ಕ್ರಯದಾರರು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಪ್ರಕಾರ ಒತ್ತುವರಿದಾರರು ಸರ್ವೆ ನಂಬರ್ 1ರಲ್ಲಿ 315 ಎಕರೆ 29 ಗುಂಟೆ, ಸರ್ವೆ ನಂಬರ್ 2ರಲ್ಲಿ 207 ಎಕರೆ, 207 ಎಕರೆಯಲ್ಲಿ 40 ಎಕರೆನ ಸಾಮಾನ್ಯ ಜನರು ಓಡಾಡೋದಕ್ಕೆ ಬಳಸ್ಕೊಂಡಿದ್ದಾರೆ. ಅದನ್ನು ಇದು 1937ನಲ್ಲಿ ಗೆಜೆಟಲ್ಲಿರೋದು. ಮಿಕ್ಕಿದ ಜಮೀನನ್ನು 113 ಎಕರೆ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಮಿಕ್ಕಿದ 94 ಎಕರೆನ 1936ರ ಅಧಿಸೂಚನೆಯಂತೆ DC ರವರು 96-92ರಲ್ಲಿ ಅರಣ್ಯ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಪ್ರಕಾರ ಪಾಣಿ ಬರ್ತಾ ಇದೆ. ಒಂದು ನಿಮಿಷ. ಈಗ ಇದು ಖಂಡಿತವಾಗಿ ಸರ್ಕಾರದ ಕೆಲವು ಸಚಿವರು ರಮೇಶ್ ಕುಮಾರ್ ಬೆನ್ನಿಗೆ ನಿಂತಿದ್ದಾರೆ. ಅವರ ಪ್ರಭಾವದಿಂದ ಅಧಿಕಾರಿಗಳು ಬೆನ್ನಿಗೆ ನಿಂತಿದ್ದಾರೆ. ನಾವು ಇದನ್ನು ಹೈಕೋರ್ಟ್ನಲ್ಲಿ CBIಗೆ ಒಪ್ಪಿಸ್ವಿ ಅಂತ ನಾವು ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಇವರು ವರದಿ ಬಂದ ಮೇಲೆ ಅದರ ಪ್ರಕಾರ ನಾವು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೊಳ್ಳೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್, ವರದಿ ಅವ್ರು ಕೊಡಬೇಕಷ್ಟೇ. ನನ್ನ ಪ್ರಕಾರ ಇದು ಬಿಟ್ಟು ಬೇರೆ ವರದಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಇದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಅಳತೆ ಮಾಡಿದ್ರು. ಇಲ್ಲಿ ತಾಲೂಕು ಸರ್ವೆ ಮಾಡಿದ್ರು. 113 ಎಕರೆ ಅರಣ್ಯ, 302 ಸರ್ವೆ ನಂಬರ್ 2ರಲ್ಲಿ, ಸರ್ವೆ 1ರಲ್ಲಿ 315 ಎಕರೆ. ಇಷ್ಟು ಬಿಟ್ಟು ಬೇರೆ ಸರ್ವೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇನಾದರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಇವಾಗ ಸಾಹೇಬ್ರ ಹತ್ರ ಸುಮಾರು ಸತಿ ಪ್ರಯತ್ನ ಮಾಡಿದ್ವಿ, ಫೋನಲ್ಲಿ ಮುಖಾಂತರ ಪ್ರಯತ್ನ ಮಾಡಿದ್ವಿ. ನಮ್ಮ ಫೋನ್ ರಿಸೀವ್ ಮಾಡಲಿಲ್ಲ ಅವರು. ನಾವು ದಾಖಲಾತಿಗಳನ್ನು ವಾಟ್ಸಪ್ ಮುಖಾಂತರ ಎಲ್ಲ ಕಳಿಸಿದ್ದೀವಿ ನಾವು. ಅದನ್ನು ಅವರು ರಿಸೀವ್ ಮಾಡಿದ್ದಾರೆ. ರಿಪೋರ್ಟ್ 30ರೊಳಗೆ ಕೊಡಬೇಕು. ಅದು ಯಾವ ರಿಪೋರ್ಟ್ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಡಿ ಕೆ ರವಿ ರಿಪೋರ್ಟನ್ನು
ತದಾವತ್ ಮಾಡಿದರೆ ಕೋರ್ಟ್ ಇದೆ, ಅದ್ರಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ.